ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಮುಂದೆ ದೀಪ ಹಚ್ಚುವುದು, ಹೂ ಬೀಳುವುದರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ. ಆದರೆ ರಾಯರು ನಿಮ್ಮ ಪಕ್ಕದಲ್ಲೇ ಅದೃಶ್ಯ ರೂಪದಲ್ಲಿ ನಿಂತು ನಿಮ್ಮ ಪ್ರತಿ ಮಾತನ್ನು ಆಲಿಸುತ್ತಿದ್ದಾರೆ ಎಂದು ತಿಳಿಸುವ ಕೆಲವು ಅತ್ಯಂತ ಅಪರೂಪದ ಸಂಕೇತಗಳು ಇವೆ. ಈ ಒಂದು ಅಪರೂಪ ಅನುಭವ ನಿಮಗಾಗಿದ್ದರೆ ಸ್ವತಃ ರಾಯರೇ ನಿಮ್ಮ ಕಷ್ಟಕ್ಕೆ ದಾರಿ ತೋರಿಸಲಿದ್ದಾರೆ ಎಂದರ್ಥ. ಈ ಸಂಕೇತಗಳನ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಈ ಥರ ಅನುಭವಗಳು ನಿಮಗೂ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಮೊದಲನೆಯ ಸಂಕೇತ, ದೇವರ ಮನೆಯಲ್ಲಿ ದಿಢೀರ್ ಉಷ್ಣಾಂಶ ಬದಲಾವಣೆ. ನೀವು ರಾಯರ ಮುಂದೆ ಮಂತ್ರ ಜಪಿಸುತ್ತಾ ಕುಳಿತಾಗ ಸುತ್ತಮುತ್ತಲಿನ ವಾತಾವರಣ ಸಾಮಾನ್ಯವಾಗಿದ್ದರೂ ದಿಢೀರನೆ ನಿಮ್ಮ ದೇವರ ಮನೆಯಲ್ಲಿ ಮತ್ತು ನಿಮ್ಮ ಸುತ್ತಲೂ ಒಂದು ರೀತಿಯ ತಂಪಾದ ಗಾಳಿ ಬೀಸುವಂಥದ್ದು. ಅಷ್ಟೇ ಅಲ್ಲದೆ ಹಠಾತ್ ಆದ ದಿವ್ಯ ಉಷ್ಣಾಂಶತೆ ಆವರಿಸಿಕೊಳ್ಳುತ್ತದೆ. ಉನ್ನತ ಶಕ್ತಿಯು ದಿವ್ಯ ಚೇತನಗಳು ನಮ್ಮ ಸನಿಹಕ್ಕೆ ಬಂದಾಗ ಅಲ್ಲಿನ ವಾತಾವರಣದ ಎನರ್ಜಿ ಲೆವೆಲ್ ದಿಢೀರನೆ ಬದಲಾಗುತ್ತದೆ. ಪೂಜೆ ಮಧ್ಯೆ ಇಂತಹ ಹವಾಮಾನ ಬದಲಾವಣೆ ನಿಮ್ಮ ಸುತ್ತ ಆದರೆ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ ಎಂಬುದಕ್ಕೆ ಇದು ಪ್ರಬಲ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯ ಸಂಕೇತ, ಅಕ್ಷತೆಯ ಬಣ್ಣದಲ್ಲಿ ಸೂಕ್ಷ್ಮ ಬದಲಾವಣೆ ಅಥವಾ ಹೊಳಪು ಕಾಣಿಸುವಂಥದ್ದು. ಅತ್ಯಂತ ಅಪರೂಪವಾದ ಸಂಕೇತ ಅಂತಲೇ ಹೇಳ್ಬೋದು. ನೀವು ರಾಯರ ಮುಂದೆ ಪೂಜೆಗೆ ಇಟ್ಟಿರುವ ಮಂತ್ರಾಕ್ಷತೆಯನ್ನು ಪೂಜೆ ಮುಗಿದ ನಂತರ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನೀವು ಇಟ್ಟಾಗ ಇದ್ದ ಬಣ್ಣಕ್ಕಿಂತ ಪೂಜೆಯ ನಂತರ ಆ ಅಕ್ಷತೆಗಳು ಒಂದು ರೀತಿಯ ವಿಭಿನ್ನ ದಿವ್ಯ ಹೊಳಪನ್ನು ಪಡೆದುಕೊಂಡಿರುತ್ತದೆ ಅಥವಾ ಅದರ ಹಳದಿ ಬಣ್ಣ ಮತ್ತಷ್ಟು ಗಾಢವಾಗಿರುತ್ತದೆ. ಇದು ರಾಯರ ಮೂಲ ಮಂತ್ರದ ಧ್ವನಿ ತರಂಗಗಳನ್ನು ಆ ಕಾಳುಗಳು ಹೀರಿಕೊಂಡಾಗ ಈ ಬದಲಾವಣೆ ಆಗುತ್ತದೆ. ರಾಯರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಎಂಬುದಕ್ಕೆ ಆ ಅಕ್ಷತೆಯೇ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಮೂರನೆಯ ಸಂಕೇತ, ಪೂಜೆಯ ಸಮಯದಲ್ಲಿ ಕೇಳಿಬರುವ ಆ ನಿಗೂಢ ನಾದ. ನೀವು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ರಾಯರನ್ನು ಪ್ರಾರ್ಥಿಸುತ್ತಿರುವಾಗ ನಿಮ್ಮ ಕಿವಿಗೆ ಎಲ್ಲೋ ದೂರದಿಂದ ಕೈಗಂಟೆಯ ನಾದ, ಶಂಖದ ಧ್ವನಿ ಅಥವಾ ಓಂಕಾರದ ಧ್ವನಿ ಕೇಳಿಸಿದ ಹಾಗೆ ಭಾಸವಾಗುತ್ತದೆ. ಸುತ್ತಮುತ್ತ ಯಾವುದೇ ಶಬ್ದವಿಲ್ಲದಿದ್ದರೂ ನಿಮ್ಮ ಒಳಗಿವಿಗೆ ಮಾತ್ರ ಈ ನಾದ ಕೇಳಿಸುವಂಥದ್ದು. ಇದು ರಾಯರ ಬೃಂದಾವನದ ದಿವ್ಯ ತರಂಗಗಳು ನಿಮ್ಮ ಭಕ್ತಿಗೆ ಕನೆಕ್ಟ್ ಆದಾಗ ಮಾತ್ರ ಇಂತಹ ದಿವ್ಯ ಅನುಭವಗಳು ಆಗಲು ಸಾಧ್ಯ. ಇನ್ನು ನಾಲ್ಕನೆಯ ಸಂಕೇತ, ರಾಯರ ಚಿತ್ರದಲ್ಲಿ ಮೂಡುವ ನಿಗೂಢ ಜಲಬಿಂದು. ಅತ್ಯಂತ ಶಕ್ತಿಶಾಲಿ ಸಂಕೇತ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನೀವು ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪೂಜೆ ಮುಗಿಸಿದಾಗ ರಾಯರ ಫೋಟೋ ಗಾಜಿನ ಮೇಲೆ ಅಥವಾ ಬೃಂದಾವನದ ಚಿತ್ರದ ಮೇಲೆ ಸಣ್ಣದಾಗಿ ತುಳಸಿ ತೀರ್ಥದಂತಹ ಜಲಬಿಂದುಗಳು ಅಂದರೆ ಮಂಜಿನ ಹನಿಗಳಂತೆ ಮೂಡಿರುತ್ತವೆ. ಮನೆಯಲ್ಲಿ ಯಾವುದೇ ತೇವಾಂಶ ಇಲ್ಲದಿದ್ದರೂ ಹೀಗಾಗುವುದು ರಾಯರ ಕೃಪಾ ಕಟಾಕ್ಷದ ಪರಮ ಸಂಕೇತ. ಅಂದರೆ ರಾಯರು ನಿಮ್ಮ ಕಣ್ಣೀರನ್ನು ಒರೆಸಲು ತಾವೇ ಪ್ರತ್ಯಕ್ಷವಾಗಿದ್ದಾರೆ ಎಂದರ್ಥ. ಮತ್ತು ಐದನೆಯ ಸಂಕೇತ, ಅನಿರೀಕ್ಷಿತ ರೋಮಾಂಚನ ಮತ್ತು ಕಣ್ಣೀರು. ನೀವು ರಾಯರ ಫೋಟೋ ಮುಂದೆ ಕೂತು ಮಂತ್ರ ಜಪಿಸುವಾಗ ಮತ್ತು ಕಷ್ಟ ಹೇಳಿಕೊಳ್ಳುವಾಗ ಯಾವುದೇ ಕಾರಣವಿಲ್ಲದೆ ದಿಢೀರನೆ ನಿಮ್ಮ ಮೈ ರೋಮಾಂಚನಗೊಳ್ಳುವುದು ಮತ್ತು ನಿಮ್ಮ ಕಣ್ಣುಗಳಿಂದ ತಾವಾಗಿಯೇ ನೀರು ಬರಲು ಶುರುವಾದರೆ ಅದು ಕೇವಲ ನಿಮ್ಮ ಭಾವನೆಯಲ್ಲ, ಇಡೀ ಬ್ರಹ್ಮಾಂಡದ ಎನರ್ಜಿ ಮೇಲೆ ಕೆಲಸ ಮಾಡುತ್ತದೆ. ರಾಯರ ದಿವ್ಯ ಎನರ್ಜಿ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಲು ನಿಮ್ಮ ಸನಿಹಕ್ಕೆ ಬಂದಾಗ ನಿಮ್ಮ ಶರೀರ ಆ ಪಾಸಿಟಿವ್ ತರಂಗಗಳಿಗೆ ಹೀಗೆ ರಿಯಾಕ್ಟ್ ಮಾಡುತ್ತದೆ. ಇನ್ನು ರಾಯರು ನಿಮ್ಮ ಕಷ್ಟಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಎಂಬುದಕ್ಕೆ ಇದು ದಿವ್ಯ ಸಾಕ್ಷಿ ಅಂತಲೇ ಹೇಳ್ಕೋಬೋದು. ಇನ್ನು ಐದನೆಯ ಸಂಕೇತ, ದೀಪದ ಜ್ಯೋತಿಯ ಚಲನೆ ಮತ್ತು ಹೂ ಬೀಳುವುದು. ನಿಮ್ಮ ದೇವರ ಮನೆಯಲ್ಲಿ ಯಾವುದೇ ಗಾಳಿ ಇಲ್ಲದಿದ್ದರೂ ರಾಯರ ಮುಂದೆ ಹಚ್ಚಿರುವ ದೀಪ ಜ್ಯೋತಿಯು ದಿಢೀರನೆ ಮೇಲಕ್ಕೆ ಎದ್ದು ನೃತ್ಯ ಮಾಡಿದಂತೆ ಚಲಿಸುವುದು ಮತ್ತು ದೀಪದಲ್ಲಿ ಅದ್ಭುತವಾದ ದೀಪದ ಹೂ ಮೂಡುವುದು. ಅಷ್ಟೇ ಅಲ್ಲ, ನೀವು ಮನಸ್ಸಿನಲ್ಲಿ ಒಂದು ಕಷ್ಟವನ್ನು ನೆನೆದು ರಾಯರೇ ಇದಕ್ಕೆ ಪರಿಹಾರ ಕೊಡಿ ಎಂದು ಬೇಡಿಕೊಳ್ಳುತ್ತಿರುವ ಆ ಖಚಿತ ಕ್ಷಣದಲ್ಲೇ ರಾಯರ ಫೋಟೋ ಮೇಲಿರುವ ಹೂ ಬಲಗಡೆಯಿಂದ ಕೆಳಗೆ ಬಿದ್ದರೆ ರಾಯರು ನಿಮ್ಮ ಮಾತನ್ನು ಕೇಳಿ ನಾನಿದ್ದೇನೆ ಎಂದು ಆಶೀರ್ವಾದ ಮಾಡಿದಂತೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ರಾಯರ ಒಪ್ಪಿಗೆಯ ಸಂಕೇತ ಅಂತಲೇ ಹೇಳ್ಬೋದು.
ಏಳನೆಯ ಸಂಕೇತ ದಿವ್ಯ ಶ್ರೀಗಂಧದ ಪರಿಮಳ. ನೀವು ಪೂಜೆ ಮಾಡುವಾಗ ಯಾವುದೇ ಊದುಬತ್ತಿ ಹಚ್ಚದಿದ್ದರೂ ಅಥವಾ ಸಾಮಾನ್ಯ ಊದುಬತ್ತಿ ಹಚ್ಚಿದರೂ ಸಹ ದೇವರ ಮನೆಯಲ್ಲಿ ದಿಢೀರನೆ ಅತ್ಯಂತ ತೇಜಸ್ಸುಳ್ಳ ಅಥವಾ ಪವಿತ್ರವಾದ ಮಂತ್ರಾಲಯದ ಶ್ರೀಗಂಧದ ಅಥವಾ ತುಳಸಿಯ ಸುಗಂಧ ಆವರಿಸಿಕೊಳ್ಳುತ್ತಿದ್ದರೆ ರಾಯರು ಸೂಕ್ಷ್ಮ ರೂಪದಲ್ಲಿ ಸಂಚಾರ ಮಾಡುವಾಗ ಇಂತಹ ದಿವ್ಯ ಪರಿಮಳ ಬರುತ್ತದೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಈ ಪರಿಮಳ ಬಂತೆಂದರೆ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಎಂದರ್ಥ. ಇನ್ನು ಈ ಎಲ್ಲ ಅನುಭವಗಳು ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೂ ಹಲವು ರೀತಿಯಲ್ಲಿ ರಾಯರು ಅನುಭವಗಳನ್ನ ಕೊಡ್ತಾ ಹೋಗ್ತಾರೆ. ಕನಸಲ್ಲೇ ಬರೋವಂಥದ್ದು, ಇಲ್ಲ ಯಾರೋ ಒಬ್ಬರು ಸ್ವಾಮೀಜಿ ಮೂಲಕ ಮನೆಗೆ ಬರೋವಂಥದ್ದು, ಇಲ್ಲ ಅಪರಿಚಿತರ ಮೂಲಕ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೊಡೋವಂಥದ್ದು, ಆ ಥರ ಸುಮಾರು ರೀತಿಯ ಅನುಭವಗಳನ್ನ ರಾಯರು ಕೊಡ್ತಾ ಹೋಗ್ತಾರೆ. ಎಲ್ರಿಗೂ ಒಂದೇ ರೀತಿಯ ಅನುಭವ ಆಗಬೇಕು ಅನ್ನೋದು ಏನೂ ಇಲ್ಲ. ಎಲ್ಲರೂ ಲೈಫಲ್ಲೂ ಒಂದೊಂದು ರೀತಿಯ ಅನುಭವನ ಕೊಟ್ಟು ರಾಯರು ಅವ್ರ ಹತ್ರಕ್ಕೆ ಕರ್ಸ್ಕೊಳ್ಳೋ ಅಂಥದ್ದು ಪ್ರತಿಯೊಬ್ಬರು ಭಕ್ತರನ್ನು ಕೂಡ. ನಿಮ್ಮ ಅನುಭವಗಳು ಇದರಲ್ಲಿ ಯಾವುದು ನಿಮಗೆ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಇನ್ನು ಅಷ್ಟೇ ಅಲ್ಲದೆ ಈ ಅನುಭವಗಳಲ್ಲಿ ಒಂದು ಅನುಭವ ನಿಮ್ಗೆ ಏನಾದ್ರು ಆಯಿತು ಅಂದರೆ ಅದ್ರ ಮಾರನೇ ದಿನ ಅಂದರೆ ಇವತ್ತು ನಿಮ್ಗೆ ಅದು ಅನುಭವ ಆಯಿತು ಅಂದರೆ 24 ಗಂಟೆಗಳಲ್ಲಿ ನೀವು ರಾಯರ ಮುಂದೆ ಕಷ್ಟ ಹೇಳಿಕೊಂಡು 24 ಗಂಟೆಯೊಳಗೆ ನೀವು ಕೇಳಿದ ಪ್ರಶ್ನೆಗೆ ಯಾರೋ ಅಪರಿಚಿತರ ಮೂಲಕ ಅಥವಾ ಮೊಬೈಲ್ನಲ್ಲಿ ಬರುವ ರಾಯರ ಯಾವುದಾದರೂ ವಿಡಿಯೋದ ಮೂಲಕ ಅನಿರೀಕ್ಷಿತವಾಗಿ ಉತ್ತರ ಸಿಗೋವಂಥದ್ದು, ನಿಮ್ಮ ಕಷ್ಟಕ್ಕೆ ದಾರಿ ತೋರಿಸುವ ದೃಶ್ಯ ನಿಮ್ಮ ಕಣ್ಣಿಗೆ ಬೀಳೋ ಅಂಥದ್ದು. ಇನ್ನು ರಾಯರು ತಮ್ಮ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ಬೇರೆ ರೂಪದಲ್ಲಿ ಬಂದು ನಿಮಗೆ ದಾರಿ ತೋರಿಸುತ್ತಾರೆ. ಇನ್ನು ಕಣ್ಣಲ್ಲಿ ನೀರನ್ನ ಹಾಕ್ಕೊಂಡು ನೀವು ರಾಯರಲ್ಲಿ ಕೇಳಿಬಿಟ್ರಿ, ಮನಸ್ಸು ಬಿಚ್ಚಿ ನೀವು ಮಗು ಥರ ಹತ್ಬಿಟ್ರಿ ಅಂದರೆ ಮುಗ್ದೋಯ್ತು. ರಾಯರು ನಿಮ್ಮ ಕಷ್ಟಕ್ಕೆ ದಾರಿನ ತೋರಿಸೇ ಬಿಡ್ತಾರೆ. ಆನ್ ದ ಸ್ಪಾಟ್ ತೋರಿಸ್ತಾರೆ. ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಕಷ್ಟಕ್ಕೆ ದಾರಿ ಅಂದರೆ ಇನ್ನೂ ಸಮಯ ಬಂದಿಲ್ಲ, ತಾಳ್ಮೆಯಿಂದ ಇರು ಅನ್ನೋದು ಕೂಡ ರಾಯರು ನಿಮಗೆ ಸೂಚನೆ ಕೊಡೋ ಅಂಥದ್ದು. ಇನ್ನೂ ಕೊಟ್ಟಿಲ್ಲ, ನನಗೆ ಇನ್ನೂ ನನ್ನ ಕಷ್ಟಗಳು ಇಷ್ಟಿದೆ ಆದರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲಪ್ಪ ಅಂತ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಂಬಿಕೆನ ಕಳ್ಕೊಬೇಡಿ. ಕೆಲವೊಂದು ಸಾರಿ ರಾಯರು ತಕ್ಷಣಕ್ಕೇ ನಿಮಗೆ ಪರಿಹಾರನ ಕೊಡೋ ಅಂಥದ್ದಲ್ಲ. ಅವರು ಕೂಡ ನನ್ನ ಭಕ್ತರು ನಾನು ಕಷ್ಟಕ್ಕೆ ಸ್ಪಂದನೆ ಮಾಡದೇ ಇದ್ದರೂ ಕೂಡ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅವರು ಅಂತ ನಮ್ಮ ನಂಬಿಕೆನ ಭಕ್ತಿನ ಟೆಸ್ಟ್ ಮಾಡೋದಕ್ಕೂ ಕೂಡ ರಾಯರು ಮೌನವಾಗಿ ಕೂತ್ಕೊಂಡ್ಬಿಡ್ತಾರೆ. ಹೌದು ಅನ್ನೋದಿಲ್ಲ, ಇಲ್ಲ ಅಂತಲೂ ಹೇಳೋದಿಲ್ಲ. ನೀವು ಕೆಲವೊಂದು ಸರಿ ಕೇಳಿ, ಪ್ರಸಾದನೆ ಕೇಳಿ, ಇನ್ನೇನಾದರೂ ಮಂತ್ರಾಕ್ಷತೆ ಜೊತೆಗೆ ಪ್ರಶ್ನೆನ ಕೇಳಿ, ಹೌದು ಅಥವಾ ಇಲ್ಲ ಯಾವ್ದಾದ್ರು ಕೊಡು ತಂದೆ, ಇಲ್ಲ ಅಂತ ಬಂದರೂ ನಾನು ಒಪ್ಕೋತೀನಪ್ಪ ಅಂತ ನೀವು ಕೇಳಿ, ಪಟ್ಟಿಡ್ದು ಕೇಳಿ. ಆದರೂ ರಾಯರು ಕೆಲವೊಂದು ಸರಿ ಹೌದು ಅಂತಲೂ ಹೇಳೋದಿಲ್ಲ, ಇಲ್ಲ ಅಂತಲೂ ಹೇಳೋದಿಲ್ಲ, ಮೌನವಾಗಿ ಇದ್ಬಿಡ್ತಾರೆ. ಅಂಥ ಟೈಮಲ್ಲಿ ನೀವು ಇನ್ನೂ ಗಟ್ಟಿಯಾಗಿರಬೇಕು. ರಾಯರಿದ್ದಾರೆ, ಏನಕ್ಕೆ ದಾರಿ ತೋರಿಸಲ್ಲ, ಇವತ್ತು ತೋರಿಸಿಲ್ಲ ಅಷ್ಟೇ, ನಾಳೆ ಒಂದಿನ ತೋರಿಸ್ತಾರೆ. ಸಮಯ ಬಂದಾಗ ಅವ್ರು ತೋರಿಸ್ಲೇಬೇಕು. ಕೈ ಬಿಡೋದು ಚಾನ್ಸೇ ಇಲ್ಲ ಅಂತ ನಿಮ್ಮ ಮನೋಭಾವನೆಯಲ್ಲಿ ಇದ್ದು ಶರಣಾಗತಿ ಭಾವದಿಂದ ರಾಯರನ್ನು ಕೇಳ್ಕೋತಾ ಹೋಗೋದಾದರೆ ನಿಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ರಾಯರು ಕೊಟ್ಟೇ ಕೊಡ್ತಾರೆ. ಈ ಸಂಕೇತಗಳಲ್ಲಿ ನಿಮ್ಗೇನಾದರೂ ಕನಿಷ್ಠ ಒಂದಾದರೂ ಅನುಭವವಾಗಿದ್ದರೆ ನಿಮ್ಮ ಜೀವನದಲ್ಲಿ ರಾಯರ ಪವಾಡ ಶುರುವಾಗಿದೆ ಎಂದೇ ಅರ್ಥ. ಈ ನಿಗೂಢ ಮಾಹಿತಿ ನಿಮಗೆ ನಿಜಕ್ಕೂ ಆಶ್ಚರ್ಯ ತಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ರಾಯರ ದಿವ್ಯ ಶಕ್ತಿ ಎಂದು ಬರೆಯಿರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.